ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರ ಗತಿ ಏನು? ಮುಸಲ್ಮಾನರಿಗೆ ಯಾವ ಪ್ರಾಶಸ್ತ್ಯ ಕೊಡಲಾಗುವುದು? ಮುಸಲ್ಮಾನರು 88% ಕಾಂಗ್ರೆಸ್ಗೆ ಮತ ಹಾಕ್ಯಾರ್ರಿ ಈ ಸಾರಿ. ಯಾರ ಮಾತ ಕೇಳಲಿಲ್ಲ. ಯಾಕಂದ್ರೆ ಕೊರೋನಾದಿಂದ ಎರಡು ತ್ರಾಸು ಮಾಡ್ಕೊಂಡಾರ ಗೊತ್ತೈತಿಲ್ರಿ. ಅವರಿಂದನೇ ಕೊರೋನಾ ಬತ್ತಂತ ಹಬ್ಬಿಸಿದ್ರಿ ಪಾಪ. ಎಷ್ಟೋ ಮಂದಿನ ಬಡಿಗಿಲೆ ಬಡಿದ್ರು, ಎಷ್ಟೋ FIRಗಳಾದವು, ಕೇಸ್ಗಳಾದವು, ತಲ್ಲೀನರಾದರು, ನಿರಾಶ್ರಿತರಾದರು, ತತ್ತರಿಸಿ ಹೋದರು. ಆದರೆ ಇವತ್ತು ಆ ಸಿಟ್ಟಿನ ಮತಗಳ ಅಂತರದಿಂದ ಅವರ ಮೇಲೆ ಎಷ್ಟೊಂದು ಆರೋಪಗಳನ್ನ ಹೊಡಿಸಿದ್ರಿ. ಅವರಿಂದ ಕೊರೋನಾ ಬಂತು, ಅವ್ರ ಹಣ್ಣು ತೊಗೋಬೇಡ್ರಿ, ಬಾಳೆಹಣ್ಣು ತೊಗೋಬೇಡ್ರಿ, ದ್ರಾಕ್ಷಿ ಹಣ್ಣು ತೊಗೋಬೇಡ್ರಿ, ಏನೇನೋ ಅವ್ರ ಮೇಲೆ ಆರೋಪಿಸಿದ್ರಿ ಪಾಪ. ಆ ಮುಗ್ಧ ಮುಸಲ್ಮಾನರು ಇವತ್ತು ಸಿಟ್ಟಿನ ರಟ್ಟೆಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 88% ಓಟ್ ಹಾಕಿ 135 ಶಾಸಕರನ್ನು ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಈ ಮುಸಲ್ಮಾನರ ಸಮುದಾಯಕ್ಕೆ 5 ಕ್ಯಾಬಿನೆಟ್ ಕೊಡಬೇಕು, 1 DCM ಕೊಡಬೇಕಂತ ನಾವು ಹೇಳಿದ್ವಿ. ಆದರೆ ಹೈಕಮಾಂಡ್ DCM ಒಂದೇ ಅಂತ ಹೇಳಿ ತೀರ್ಮಾನ ತೊಗೊಂಡಿದ್ದೀರಿ. ಆದರೆ 5 ಶಾಸಕರನ್ನು ಮಾತ್ರ ಪ್ರಮುಖ ಖಾತೆಗಳ ಮಂತ್ರಿಗಳನ್ನಾಗಿ ಮಾಡಬೇಕು. ಉತ್ತರ ಕರ್ನಾಟಕದಿಂದ ಹಿಡಿದು ದಕ್ಷಿಣ ಕರ್ನಾಟಕದಲ್ಲಿ 9 ಶಾಸಕರ ಆರಿಸಿ ಬಂದಾರ. ಅದರಲ್ಲಿ ಪ್ರಮುಖವಾಗಿ ಯಾರು MLC ಅದಾರ ಅವ್ರಿಗೂ ಒಂದು ಸಚಿವ ಸ್ಥಾನ ಕೊಡಬೇಕು. ಅಂಥವರೂ ಇದ್ದಾರ. ಅಂದರೆ 6 ಸಚಿವ ಸ್ಥಾನ ಕೊಟ್ಟರೂ ಕಡಿಮೆ ಆಗಲಿಕ್ಕಿಲ್ಲ. ಮುಸಲ್ಮಾನರ ಉಪಯೋಗ ತಗೊಂಡಿರಿ, ಮುಸಲ್ಮಾನರ ಮತಗಳನ್ನು ತೆಗೆದುಕೊಂಡಿದ್ದೀರಿ, ಮುಸಲ್ಮಾನರ ಬಗ್ಗೆ ಅನೇಕ ಕೊಡುಗೆಗಳನ್ನ ಪ್ರಕಟಣೆ ಮಾಡ್ತಾನಂತೀರಿ. ಇದೇ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿ ಕೊಡೋಕೆ ಭಾರತೀಯ ಜನತಾ ಪಕ್ಷಕ್ಕಾಗಲಿಲ್ಲ. ಇದೇ ಸಿದ್ದರಾಮಯ್ಯ 3,000 ಕೋಟಿ ರೂಪಾಯಿ ಕೊಟ್ಟಿದ್ದರು. ಆ 3,000 ಕೋಟಿಯಿಂದ ಇನ್ನು 5,000 ಕೋಟಿ ಕೊಡ್ಬೋದು. ಯಾಕಂದರೆ ಅಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಇಂಜಿನಿಯರಿಂಗ್ಗೆ, ಡಾಕ್ಟರ್ಗೆ ಅನೇಕ ಸಾಲ ಸೌಲಭ್ಯ ಸಿಗುವಂಥ ಈ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ 5,000 ಕೋಟಿ ರೂಪಾಯಿ ಕೊಡಬೇಕು. ಅಲ್ಲಿ ಒಬ್ಬ ಬುದ್ಧಿವಂತ, ಒಳ್ಳೆಯ ಶಿಕ್ಷಣದಿಂದ ಇದ್ದವ, ನಾಲೆಜ್ ಇದ್ದವ, ಪರಿಣಿತ ಇದ್ದವ, ಬಹಳ ಶಾಣೆ ಇದ್ದವ, ಮುಸಲ್ಮಾನರ ಬಗ್ಗೆ ಬಹಳ ಅನುಕಂಪ ತೋರುವಂಥ ವ್ಯಕ್ತಿನ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಡಬೇಕು. ಹಜ್ ಕಮಿಟಿ ಅಧ್ಯಕ್ಷ ಮಾಡಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿಯೂ ಸಹಿತ ಅನೇಕ ಮುಸಲ್ಮಾನರ ಧುರೀಣರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು. ಎಷ್ಟು ನಿಗಮ ಮಂಡಳಿಗಳಲ್ಲಿ 50% ಮುಸಲ್ಮಾನರಿಗೆ ಮೀಸಲಿರ್ತೀರಿ. 13 MLCಗಳು ಖಾಲಿ ಆಗ್ತಾವ. 3 ರಾಜ್ಯಸಭಾ, 4 ರಾಜ್ಯಸಭಾ ಸಿಗುವಂಥ ಸಂಭವ ಐತಿ. ಇದೇ ಕಾಂಗ್ರೆಸ್ ಪಕ್ಷಕ್ಕೆ 3 ಈಗಾಗಲೇ ಅದಾರ. ಇನ್ನು 1 ಸ್ಥಾನಕ್ಕಾಗಿ ಮುಸಲ್ಮಾನನನ್ನು ಸಹಿತ ದೆಹಲಿ ರಾಜ್ಯಸಭೆಗೆ ಕಳಿಸಬೇಕು. 50% ಮುಸಲ್ಮಾನರಿಗೆ ನಿಗಮ ಮಂಡಳಿ ಮತ್ತು MLC ಮಾಡಬೇಕು. ಯಾವುದೇ ಶಾಸಕನಿಗೆ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಬಾರ್ದು. ಯಾಕೆಂದರೆ ಮತ ಕೊಟ್ಟನು, ಶಾಸಕ ಮಾಡಿದಾನ, ಶಾಸಕ ಆದಮೇಲೆ ಅವನಿಗೆ ಬೋರ್ಡ್ ಕಾರ್ಪೊರೇಷನ್ ಕೊಡಬಾರ್ದು. ಮತ್ತೊಂದು ವಿಶೇಷ ಗಮನಾರ್ಹ ಸುದ್ದಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಒಂದು ಸುತ್ತೋಲೆ ಕಳಿಸ್ಯಾರ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರ್ಯಾರು ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿದಾರ ಅಂಥವರಿಗೆ ಕೊಡಬಾರ್ದು ಅನ್ನೋದು ಒಂದು ರೆಡ್ ಮಾರ್ಕ್ ಹಾಕಿದಾರ. ಅದನ್ನು ಸಹಿತ ಸಿದ್ದರಾಮಯ್ಯ, DK ಶಿವಕುಮಾರ್ ಬಹಳ ಪರಿಗಣನೆ ಮಾಡಬೇಕು. ಸಚಿವ ಸಂಪುಟದಲ್ಲಿ ಯಾರು ಸ್ಥಾನ ಪಡೆದಿರಿ, ಕ್ಯಾಬಿನೆಟ್ದಲ್ಲಿ ಚರ್ಚೆ ಆದಾಗ ಯಾವುದೇ ವಾಮ ಮಾರ್ಗ, ಒತ್ತಡದಿಂದ, ಪ್ರಭಾವದಿಂದ ಈಗಾಗಲೇ ಅಧಿಕಾರ ಅನುಭವಿಸಿದಂಥ ಬೋರ್ಡ್ ಕಾರ್ಪೊರೇಷನ್ ಅಧ್ಯಕ್ಷರಿಗೆ ಅವರಿಗೆ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆ ಮಾಡಕ್ಕೆ ಕಳಿಸಬೇಕು. ಹೊಸಬರನ್ನು ಬೋರ್ಡ್ ಕಾರ್ಪೊರೇಷನ್ ಅಧ್ಯಕ್ಷರನ್ನಾಗಿ ಮಾಡಬೇಕು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ಅವರು ಕಳಿಸಿದಂಥ ಸುತ್ತೋಲೆಯನ್ನು ಪರಿಗಣಿಸಬೇಕು. ಮುಸಲ್ಮಾನರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ನೀವೇನಾದರೂ ಹಳೆಯದವರಿಗೆ ಮತ್ತೆ ಬೋರ್ಡ್ ಕಾರ್ಪೊರೇಷನ್ ಕೊಟ್ಟರೆ ಇದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಉಲ್ಲಂಘನೆ ಮಾಡಿದಂಗಾಗುತ್ತೆ ಅವರ ಸುತ್ತೋಲೆ. ನಾವು ನೇರವಾಗಿ ಅವರನ್ನು ಸಂಪರ್ಕಿಸಿ ಅವನು ಎಲ್ಲ ಮತ್ತು ಕಿತ್ತಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಹಾಗಾದ್ರೆ ಕರ್ನಾಟಕದ ಮಹಾಜನತೆ, ಎಷ್ಟು ಜನ ಕಾರ್ಯಕರ್ತರು ನೀವು ದುಡಿದಿದ್ದೀರಿ, ಎಷ್ಟು ಜನ ಅಲ್ಪ ಮತಗಳಿಂದ ಸೋತಿದ್ದೀರಿ. ಆ ಸೋತಂಥ ವ್ಯಕ್ತಿಗಳಿಗೆ MLC ಕೊಡ್ರಿ, ಬೋರ್ಡ್ ಕಾರ್ಪೊರೇಷನ್ ಕೊಡ್ರಿ. ನಿಜವಾಗಿ 30 ವರ್ಷಗಳಿಂದ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದವರಿಗೆ ಒಳ್ಳೊಳ್ಳೆ ಹುದ್ದೆ ಕೊಡ್ತೀರಿ. ಕೊಡಲಿಲ್ಲ ಅಂದ್ರೆ ಮಾತ್ರ ಕಡಕ ಕಾಕ ಮಾತ್ರ ನಿಮ್ಮನ್ನು ಚಾಟಿ ಏಟ ಬೀಸಾವ, ಇವ ಬಂದಿಲ್ಲಿ ಗುಡ್ಗಾವ, ವಿಧಾನಸಭಾದಾಗ ದುಮಡಿ ಎಬಸಾವ, ಕಾಕನ ಕೆನಕಾಕ ಹೋಗಬೇಡ್ರಿ. ಯಾಕಂದ್ರೆ ಯಾರು ಪಕ್ಷಕ್ಕಾಗಿ ದುಡ್ದಾರ, ಯಾರು ಪಕ್ಷಕ್ಕಾಗಿ ಶ್ರಮ ವಹಿಸಿದಾರ, ಪ್ರಾಮಾಣಿಕ ಪ್ರಯತ್ನ ಮಾಡಿದಾರ, ಅದರಲ್ಲಿ ಅನೇಕ ಮಹಿಳೆಯರು ಅದಾರ, ಯುವಕರು ಅದಾರ, ಬುದ್ಧಿಜೀವಿಗಳು ಅದಾರ. ಅವರಿಗೆ ಏನಾದರೂ ಬೋರ್ಡ್ ಕಾರ್ಪೊರೇಷನ್ MLC ಸ್ಥಾನ ಒತ್ತಡ ಪ್ರಭಾವಕ್ಕೆ ಹಣದಾಸೆಗಾಗಿ ಏನಾದರೂ ಮಾರಾಟ ಮಾಡುವಂಥ ವ್ಯವಸ್ಥೆ ಏನಾದರೂ ಮಾಡಿದರೆ ಅದಕ್ಕೆ ತೀಲಾಂಜಲಿ ಹಾಕೋ ಸಲುವಾಗಿ ಖಡಕ್ ಕಾಕ ವಕಾಲತ್ ಹಾಕಾಕ ಬರ್ತಾನ. ಹಂಗಾದ್ರೆ ಸ್ವಾಗತ ಮಾಡ್ತೀರಿ ಕಾರ್ಯಕರ್ತರೆ. ನಂಬರ್ 1 ಚಾನಲ್ ಖಡಕ್ ಸುದ್ದಿ ಜವಾರಿ ಕಾಕ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.